ಯಾವುದು ಭಾಷೆ 158 58 ತತ್ ಅಸದೇವ ಬ್ರಹ್ಮ ಕಥಂ 57 ಇದೆ ಅದರಲ್ಲಿ 57 ಇದೆ 58 ಕಥಂ ಏವಮರ್ಥತ ಅವಗಮ್ಯತೆ ಅಸ್ಯ ಗ್ರಂಥಸ್ಯ ಅದು ಹೆಂಗ್ರಿ ನಿಮ್ಗೆ ಗೊತ್ತಾಯ್ತು ಈ ಅರ್ಥ ಈ ಗ್ರಂಥಕ್ಕೆ ಗ್ರಂಥ ಅಂದ್ರೆ ಆ ಭಾಗ ಪುಸ್ತಕ ಅಂದ್ರೆ ಅರ್ಥ ಅಲ್ಲ ಗ್ರಂಥ ಅಂದ್ರೆ ಈ ಶಬ್ದರಾಶಿ ಈ ಟಾಪಿಕ್ ಈ ವಿಷಯಕ್ಕೆ ಇಲ್ಲಿರುವ ವಿಚಾರಕ್ಕೆ ಇದೇ ಅರ್ಥ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ನಾವು ಗ್ರಂಥ ಶಬ್ದವನ್ನು ಪುಸ್ತಕಕ್ಕೆ ಇಟ್ಕೊಂಡಿದ್ದೀವಿ ಆಚಾರ್ಯರು ಆ ವಿಷಯಕ್ಕೆ ಇಟ್ಕೊಂಡಿದ್ದಾರೆ ಆ ಶಬ್ದರಾಶಿಗೆ ಇಟ್ಕೊಂಡಿದ್ದಾರೆ ಆ ಶಬ್ದರಾಶಿಗೆ ಆ ಇದಕ್ಕೆ ಇದೇ ಅರ್ಥ ಅಂತ ಹೆಂಗೆ ಗೊತ್ತಾಗತ್ತೆ ಅಂತ ಕೇಳಿದ್ರೆ ಶಬ್ದಾನುಗಮ ಶಬ್ದ ಅಂದ್ರೆ ಶ್ರುತಿಯು ಅದಕ್ಕೆ ಹೊಂದಿಕೊಂಡಿದೆ ಈ ವಿಷಯಕ್ಕೆ ಇದಾನೆ ಇರುವಂಥದ್ದು ಎಂಬುದನ್ನು ಹೇಳೋದ್ರಲ್ಲಿಯೇ ಇದೆಲ್ಲ ಹೊಂದ್ಕೊಂಡಿರೋದ್ರಿಂದ ಅದೇ ಅರ್ಥ ಗೊತ್ತಾಗುತ್ತೆ ಏನು ಅಪರ್ಣಾಳು ಏನು ಪೈಪ್ ಬಂದ್ಬಿಡ್ತಲ್ಲ ಅನೇನೈವ ಹಿ ಅರ್ಥೇನ ಅನ್ವಿತಾನಿ ಉತ್ತರಾಣಿ ವಾಕ್ಯಾನಿ ಈ ಅರ್ಥದಿಂದಲೇ ಅಲ್ಲವೇ ಮುಂದಿನ ಎಲ್ಲಾ ವಾಕ್ಯಗಳು ಹೊಂದ್ಕೊಂಡಿದೆ ಸೇರ್ಕೊಂಡಿದೆ ಕೂಡ್ಕೊಂಡಿದೆ ಈ ಒಂದು ಪರಮಾರ್ಥ ತತ್ವ ಇದೆ ಅಂತ ತಿಳಿಸ್ಕೊಡೋದ್ರಲ್ಲಿಯೇ ಇಡೀ ಪ್ರಕರಣಕ್ಕೆಲ್ಲ ತಾತ್ಪರ್ಯ ಇರೋದು ಇದು ಇದೇ ನೀವು ತಿಳ್ಕೊಂಡು ಗೊತ್ತಾಕೊಂಡ್ಬಿಟ್ರೆ ಆಗ ನಿಮಗೆ ಪರಮಾರ್ಥ ತತ್ವ ಏನು ಗೊತ್ತಾಗುತ್ತೆ ಆಮೇಲೆ ಅದು ಜ್ಞಾನಿ ಹೋಗ್ತಾನ ಅಜ್ಞಾನಿ ಹೋಗ್ತಾನ ಇಬ್ರು ಹೋಗಲ್ವಾ ಇಬ್ರು ಹೋಗ್ತಾರಾ ಜ್ಞಾನಿ ಮಾತ್ರ ಹೋಗ್ತಾನ ಎಲ್ಲ ವಿಚಾರವು ಇದೇ ಅನ್ನೋ ವಿಚಾರ ತೀರ್ಮಾನ ಮಾಡ್ಬಿಟ್ರೆ ಮುಂದಿನ ತಾನೇ ಬಿಟ್ಕೊಂಡ್ಬಿಡತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಆ ತತ್ವ ಇದೆಯಾ ಇಲ್ವಾ ಅನ್ನೋ ವಿಚಾರನ ಮುಂಚೆ ತಗೊಂಡ್ಬಿಟ್ಟು ಇದೇ ಅನ್ನೋದಕ್ಕೆ ಪ್ರೂಫ್ ಕೊಟ್ಕೊಂಡು ಹೋಗ್ತಾರೆ ಎವಿಡೆನ್ಸ್ ಕೊಟ್ಕೊಂಡು ಹೋಗ್ತಾರೆ ಆ ತತ್ವ ಇದೆ ಆ ಪರಮಾರ್ಥವಿದೆ ಅಂತ ಹೇಳಿ ಈ ಅರ್ಥದೊಡನೆ ಕೂಡಿಕೊಂಡದ್ದಾಗಿದೆ ಮುಂದಿನ ವಾಕ್ಯಗಳು ಎಲ್ಲಿ ತತ್ಸತ್ಯಮಿತ್ಯಾ ಚಕ್ಷತೆ ದೇಶ ಆಕಾಶ ಆನಂದೋ ನ ಸ್ಯಾತ್ ಅದನ್ನ ಸತ್ಯ ಎಂಬುದಾಗಿ ಹೇಳುತ್ತಾರೆ ಈ ಆಕಾಶ ರೂಪನಾದ ಪರಮಾತ್ಮನು ಒಂದು ವೇಳೆ ಇಲ್ಲವಾಗಿದ್ದರೆ ಯಾರು ತಾನೇ ಬದುಕುವುದಕ್ಕೆ ತಾನೇ ಇಷ್ಟಪಡುತ್ತಿದ್ದರು ಕೋಹ್ಯೇವಾನ್ಯಾಕ ಪ್ರಾಣ ಉಸಿರಾಟ ಆಡಕ್ಕಾದ್ರೂ ಯಾರು ಇಷ್ಟಪಡ್ತಿದ್ರು ಈ ಆನಂದ ರೂಪನಾದ ಪರಮಾತ್ಮನ ಏನಾದ್ರು ನಮ್ಮಲ್ಲಿ ಇಲ್ಲವಾಗಿದ್ದರೆ ಉಸಿರಾಟ ಆಡಕ್ಕಾದ್ರೂ ಇಷ್ಟಪಡ್ತಿದ್ದ ಉಸಿರಾಟ ಆಡಕ್ಕೂ ಯಾರು ಇಷ್ಟಪಡ್ತಿರ್ಲಿಲ್ಲ ನಾವು ಉಸಿರಾಡ್ತಾ ಇದೀವಿ ಅಂತಂದ್ರೆ ಅವನಿಗಾಗಿ ನಮ್ಮ ಬದುಕು ನಮ್ಮ ಸ್ಥಿತಿ ಎಲ್ಲ ಆನಂದಕ್ಕಾಗಿಯೇ ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ನೇತಾ ಉಪಾಶ್ರಿತೋ ಪ್ರಾಣಾಪಾನಕ್ಕಾಗಿ ಬದುಕಿಲ್ಲ ಪ್ರಾಣಾಪಾನದಿಂದಲೂ ಬದುಕಿಲ್ಲ ಬದುಕಿರೋದು ಯಾತಕ್ಕಾಗಿ ಬದುಕಿರೋದು ಆನಂದಕ್ಕಾಗಿ ಬದುಕಿದೀವಿ ಆನಂದವೇ ಜೀವನದ ಮೂಲ ಆನಂದ ಯಾವುದು ಆನಂದ ಐತಿ ಪರಂಬ್ರಹ್ಮ ಸ್ವರೂಪ ಅದು ಹಾಗಾದ್ರಿಂದ ಈ ಆಕಾಶವು ಆನಂದ ರೂಪವಾದ ಆಕಾಶ ಏನಾದ್ರು ಇಲ್ಲವಾಗಿದ್ರೆ ಅಂತ ಹೇಳಿದ್ರೆ ಅದಿರುವಂಥದ್ದು ಅಂತ ಇಟ್ಕೊಂಡು ಹೇಳ್ತಾ ಇದೆ ಅದನ್ನು ಸತ್ಯ ಎಂಬುದಾಗಿ ಹೇಳುತ್ತಾರೆ ಅಂತ ಹೇಳಿದ್ರಿಂದ ಸತ್ಯನ ಇರೋದು ಅದರ ಭಾವವೇ ಸತ್ಯ ಸತೋರ್ಭಾವ ಸತ್ಯಂ ಇದ್ದದ್ದಾಗಿರೋದು ಪರಮಾರ್ಥವಾಗಿರ್ತಕ್ಕದ್ದು ಎಂಬುದಾಗಿ ಹೇಳುತ್ತಾರೆ ಶ್ರುತಿ ಹೇಳ್ತಾ ಇದೆ ಜ್ಞಾನಿಗಳು ಹೇಳ್ತಾರೆ ಅಂತ ಶ್ರುತಿ ಬ್ರಹ್ಮವಿದರು ಜ್ಞಾನಿಗಳು ಆ ಪರಮಾರ್ಥ ಇದೇ ಅಂತ ಹೇಳ್ತಾರಪ್ಪ ಅಂತ ಶ್ರುತಿ ನಮ್ಗೆ ಹೇಳ್ತಿದೆ ಶ್ರುತಿ ಜ್ಞಾನಿಗಳನ್ನು ಕೋಟ್ ಮಾಡುತ್ತೆ ಅಂದ್ರೆ ಯಾರು ದೊಡ್ಡವರಾದ್ರು ಅಲ್ವಾ ಶ್ರುತಿಗಿಂತ ಜ್ಞಾನಿ ದೊಡ್ಡವರಾಗ್ತಾರ ಜ್ಞಾನಿಗಳಾಗಿದ್ದು ಯಾವ್ದ್ರಿಂದ ಮತ್ತೆ ಶ್ರುತಿ ಜ್ಞಾನ ಕೋಟ್ ಮಾಡೋಕೆ ಹೆಂಗಾಗತ್ತ ಹೇಳುತ್ತೆ ಶ್ರುತಿ ಅಭೇದೋಪಚಾರದಿಂದ ಹೌದು ಎಲ್ಲರೂ ನಾನೇ ಮತ್ತ ಪರತರನ್ನ ನೆಕ್ಕಿಂಚಿದಸ್ತಿ ಧನಂಜಯ ಮೈಸರ್ವಿದಂಪು ಈಗ ಶುರು ಮಾಡ್ತಾನೆ ತತ್ರ ಅಸದೇವ ಬ್ರಹ್ಮ ಇತ್ಯಾಶಂಕ್ಯತೆ ತತ್ತನ ಅಸ್ತಿತ್ವ ನಾಸ್ತಿತ್ವ ಪ್ರಕಾರೇ ವಿಚಾರೇ ಇದಾನೋ ಇಲ್ವೋ ಅನ್ನೋ ವಿಚಾರ ಬಂದಾಗ ಮೊಟ್ಟ ಮೊದಲು ಏನಂತ ವಿಚಾರ ಶುರು ಮಾಡ್ತಾರೆ ಬ್ರಹ್ಮ ಇಲ್ಲ ಅಂತ ಶುರು ಮಾಡ್ತಾರೆ ಇಟ್ಕೊಂಡು ತತ್ತನ ಅಲ್ಲಿ ಆ ವಿಚಾರದಲ್ಲಿ ಬ್ರಹ್ಮ ಅಸದೇವ ಬ್ರಹ್ಮ ಎಂಬುದು ಅಸತ್ತೆ ಇಲ್ಲದ್ದೇ ಎಂಬುದಾಗಿ ಸಂದೇಹ ಮಾಡೋದಾಗತ್ತೆ ಯಾಕೆ ಸಂದೇಹ ಮಾಡ್ತೀವಿ ಅಕಸ್ಮಾತ್ ಯಾಕೆ ಸಂದೇಹ ಮಾಡ್ತೀರಾ
ಬ್ರಹ್ಮ ಇಲ್ಲ ಅಂತ ಯಾಕೆ ನೀವು ಹೇಳ್ತೀರಾ? ಅಥವಾ ಬ್ರಹ್ಮ ಇಲ್ಲ ಅಂತ ಅನ್ಸತ್ತೆ ಅಂತ ಅನ್ನೋದು ಯಾಕಂತೀರಾ ಕೇಳಿದ್ರೆ, ಯದಸ್ತಿ ತದ್ ವಿಶೇಷಿತೋ ಗೃಹ್ಯತೆ ಯಥಾ ಘಟಾದಿ. ಯದಸ್ತಿ ತದ್ ವಿಶೇಷತೋ ಗೃಹ್ಯತೆ ಯಥಾ ಘಟಾದಿ. ಯಾವ್ದಿದೆಯೋ ಅದು ವಿಶೇಷವಾಗಿ ತೋರ್ಬರುತ್ತೆ. ಇದು ಇದೆ, ಈ ಪೆನ್ಸಿಲ್ ಇದೆ ನೋಡಿ, ಇದು ಹೆಚ್ಚು ಕಮ್ಮಿ ಒಂದು 6-7 ಇಂಚ್ ಉದ್ದ ಇದೆ. ಇದು ಬರೆಯೋಕ್ ಬರುತ್ತೆ, ಕೊಡೋಕ್ ಬರುತ್ತೆ, ತಗೊಳಕ್ ಬರುತ್ತೆ. ಆದ್ಮೇಲೆ ಇದಿದೆ. ಹಾಗೆ ಬ್ರಹ್ಮ ಕೊಡೋಕೆ ತಗೊಳಕ್ಕೆ ಬರುತ್ತಾ? ಅಥವಾ ಕಣ್ಣಿಗೆ ಕಾಣುತ್ತಾ? ಮನಸ್ಸಿಗೆ ತೋರುತ್ತಾ? ಇಂದ್ರಿಯಕ್ಕೆ ತೋರಲ್ಲ, ಮನಸ್ಸಿಗೆ ಗೊತ್ತಾಗಲ್ಲ, ಕೊಡೋ ತಗೊಳಕ್ ಬರಲ್ಲ, ವಿಷಯವಲ್ಲ. ಅದಂದ್ರೂ ಇದೆ ಅಂತ ಅನ್ಕೋಣ. ನೀವು ಇದೇ ಇದೆ ಅನ್ಬೇಕಾದ್ರೆ ಎಲ್ಲಿದೆ, ಯಾವಾಗಿದೆ, ಹೇಗಿದೆ, 3ಕ್ಕೆ ಉತ್ತರ ಸಿಕ್ಕಿದ್ರೆ ಮಾತ್ರ ನಾವು ಇದೆ ತಕ್ಕೋತೀವಿ. ನೀವು ಹೇಗಿದೆ ಅಂದ್ರೆ ಹೀಗಲ್ಲ 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 ಅಂತೀರ, ನಿರ್ವಿಶೇಷ ಅಂತೀರ. ಎಲ್ಲಿದೆ ಅಂದ್ರೆ ಎಲ್ಲಿ ಇರೋದಲ್ಲಿ ಬರೋಲ್ಲ ಅಂತೀರ. ಯಾವಾಗ ಆ ಕಾಲವೂ ಅಲ್ಲಿಲ್ಲ ಅಂತೀರ. ಕಾಲ ದೇಶವನ್ನು ಮೀರಿದೆ ಅಂತೀರ. ಹೇಗಿದೆ ಅಂತ ಬರೋದಲ್ಲ ಅಂತೀರ, ಅದಿದೆ ಅಂತೀರ. ಇದು ಏನ್ರಿ ನಮ್ ತಲೆ ಕನ್ಫ್ಯೂಸ್ ಮಾಡ್ತೀರಿ ಅಂತೀರ ನೀವು. ನಾವ್ ಏನೋ ನೆಮ್ಮದಿ ಇದೀವಿ ಅಂತ ಅನ್ಕೊಂಡಿದೀವಿ, ನಮ್ಗೆ ಹುಚ್ಚಿಡಿಸ್ತೀರ ನೀವು. ಖಂಡಿತ ಒಂದ್ 3 ತಿಂಗಳು ಪಾಠ ಕೇಳಿದ್ರೆ ನಮ್ಗೆ ಹುಚ್ಚಿಡಿಯತ್ತೆ ಹೊರತು ನಮ್ಗೆ ಖಂಡಿತ ನಿಮ್ ಬ್ರಹ್ಮ ಗೊತ್ತಾಗಲ್ಲ ಅಂತ ಇದೇ ಅಂತೀರಾ. ಗೊತ್ತಾಗಲ್ಲ ಅಂತೀರಾ, ತಿಳ್ಕೊಬೇಕು ಅಂತೀರಾ, ತಿಳಿಯೋ ಬರೋದಲ್ಲ ಅಂತೀರಾ. ತಿಳ್ಕೊಬೇಕು ಅಂತ ಹೇಳಲೇಬೇಡಿ. ತಿಳಿಯೋ ಬರೋದಲ್ಲ ಅಂತ ಆದ್ಮೇಲೆ ನೀವು ತಿಳ್ಕೊಬೇಕು ಅಂತೀರಾ. ತಿಳಿಯೋ ಬರುತ್ತೋ ಅಂದ್ರೆ ತಿಳಿಯೋ ಬರೋಲ್ಲ ಅಂತೀರಾ, ಮತ್ತೆ ತಿಳ್ಕೊಬೇಕು ಅಂತೀರಾ. ಇದೇನ್ರಿ ಇದು ನೀವು? ತಿಳಕ್ ಬರಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ, ಹೇಳಲೇಬೇಡಿ. ಇಲ್ಲ ತಿಳ್ಕೊಬೇಕು, ತಿಳಕ್ ಬರೋದಲ್ಲ ಅಂತ ತಿಳ್ಕೊಬೇಕಂತೆ. ಇತ್ಯಜಾನನ್ ವಿಜಾನಾತಿ. ಅಯ್ಯಪ್ಪ, ಇದೊಂದು ಒಗಟು ಲೋಕದವರಿಗೆ ಇದನ್ನು ಒಗಟು ಆಗಿ ಕಾಣುತ್ತೆ. ಇದು ಯಾವುದು ಘಟಾದಿಗಳಂತೆ ವಿಶೇಷವಾಗಿ ತೋರ್ ಬರುತ್ತೋ ಅದನ್ನ ನಾವೇನಂತೀವಿ? ಇದೇ 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 ಅಂತೀವಿ. ಹಾಗೆ ತೋರ್ ಬರುತ್ತೆ ನಿಮ್ ಬ್ರಹ್ಮ. ಘಟಾದಿಗಳ ಮೈ ಕಾಣಂಗೆ ಬೈಕ್ ಕಾಣಂತಾನ, ಮತ್ತೆ ಇದೆ ಅಂತೀಯ? ಎನ್ ನಾಸ್ತಿ ತನ್ನೋಪಲಬ್ಧತೆ ಯಥಾಶೇಷ ವಿಷಾಣಾದಿ. ಯಾವುದು ಇಲ್ಲೇ ಇಲ್ವೋ ಅದು ತೋರ್ ಬರಲ್ಲ. ಹೇಗೆ ಮೊಲದ ಕೊಂಬು, ಮಲ್ಕೊಂಬು ನೋಡಿದನ? ಮಲ್ಕೊಂಬು ನೋಡಿಲ್ಲ? ಬಂಜೆ ಮಗ ನೋಡಿದ್ಯೋ? ಬಂಜೆ ಮಗನು ನೋಡಿಲ್ಲ? ಆಕಾಶ ಪುಷ್ಪ ಗೊತ್ತಿಲ್ಲ? ಪಂಜಾಪುತ್ರ ಗೊತ್ತಿಲ್ಲ? ಹೇಳ್ರಿ ಬಂಜೆ ಮಗನ ಏನು ಹೇಳ್ರೆ? ಅರ್ಥ ಮಾಡ್ತೀನಿ, ನಂಗೆ ಅರ್ಥ ಮಾಡ್ಸಕ್ಕಾಗಲ್ಲ. ಕೊಡ ಮೈ ಕೊಡ, ತಿರ್ಸ ಅದೇ ಅರ್ಥ ಮಾಡ್ ಕೇಳ್ಕೊಳ. ಮಂಜೆ ಮಗನ ಏನು ಹೇಳ್ತಾರೆ ಕೇಳ್ಕೊಳ. ಯಾರಿಗೆ ಬ್ಯಾರನ್ ಆಗಿರ್ತಾರೋ ಅಂದ್ರೆ ಶಿಶುನೇ ಹುಟ್ಸಕ್ ಆಗಲ್ವೋ ಅವ್ರು ಬಂಜೆ ಅಂತ. ಏನ ಶಿಶುನೇ ಹುಟ್ಸಕ್ ಆಗದೆ ಇರುವಂತಹ ಒಂದು ಸ್ತ್ರೀ ಏನು ಮಗುವನ್ನ ಹುಟ್ಸಕ್ ಆಗದೆ ಇರುವಂತ ಹೆಂಗಸು, ಅವ್ರ ಹೆಸರೇನು? ಬಂಜೆ ಹೆಸರು. ಅವ್ರ ಮಗು ಏನೋ ಹೇಗಿರುತ್ತೆ? ಅವ್ರ ಮಗು ಹೆಂಗಿರುತ್ತ? ಬೆಳ್ಳಿಗಿರುತ್ತ ಕಪ್ಪಿರುತ್ತ? ಹೇಳ ಗೊತ್ತಿಲ್ವಾ? ಯಾಕೆ ನೋಡಿಲ್ವಾ? ನೋಡಿಲ್ಲ ಅಂತ. ಈಗ ತಾನೇ ಹುಟ್ಸಕ್ ಆಗಲ್ಲ ಅನ್ಲಿಲ್ವ? ಇಲ್ಲದ್ ಹೆಂಗಿರುತ್ತಾ? ಇಲ್ಲದ್ ಹೆಂಗಿರುತ್ತೆ ಪ್ರಶ್ನೆ ಮಾಡ್ಬೋದನ? ಇಲ್ಲದ್ ಹೆಂಗಿರುತ್ತೆ ಪ್ರಶ್ನೆ ಮಾಡ್ಬೋದಾ? ಪ್ರಶ್ನೆ ತಪ್ಪು ನೀವು. ಏನೇನ್ ಬೇಕ ಸಾ ನಿಮ್ ಪ್ರಶ್ನೆ ತಪ್ಪು. ಇಲ್ಲದ್ ಹೆಂಗಿರುತ್ತೆ ಕೇಳ್ತಾ ಇದ್ದೀರಾ, ಹಂಗ ಹೇಳ್ಬೇಕಾ? ನೀವು ಹಂಗಿರುತ್ತೆ ಕೆಂಪು ಬಿಳುಪ ಯೋಚನೆ ಮಾಡಿದೆ ಏನಂತ ನಿಂಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಅಲ್ಲನಾ. ಅರ್ಥ ಮಾಡ್ಕೊ ವೇದಾಂತ ಅರ್ಥ ಮಾಡ್ಕೊಳ್ಳೋದು. ವೇದ ಗೊಡ್ಡೂರು ಹೊಡೆಯೋದಲ್ಲ. ಏನ ಎದ್ರಾಷ್ಟ್ರ ಬಿಡ್ವಿ ರಾಷ್ಟ್ರ ತದ್ರಾಷ್ಟ್ರಪದಾಗು ರಾಷ್ಟ್ರ ಬರ್ತಂತೆ ದೇವ ಅಭ್ಯಾಸ ನೀರಭ್ಯಾಸ ಅಭ್ಯಾಸ ಆರಾಮ ಅಭ್ಯಾಸ ರತ್ನ ಗಟ್ಟು ಹೊಡೆಯೋದಲ್ಲ ವೇದಾಂತ. ವೇದಾಂತ ಅಂದ್ರೆ ಏನ್ ಹೇಳ? ಗಣಿತ ಇದ್ದಾಗೆ ವ್ಯಾಕರಣ ಅರ್ಥ ಮಾಡ್ಕೊಳ್ಳೋದು. ಐಕ್ಯು ಬಹಳ ಮುಖ್ಯ. ಅರ್ಥ ಆಯ್ತೋ ಗೊತ್ತಾಯ್ತು, ಇಲ್ವಾ ಆವೃತ್ತಿ ಮಾಡುದು ಗಟ್ಟಿ ಹೊಡೆದ್ರು ಬರಲ್ಲ. ಲಕ್ಷ್ಮೀ ಅಮ್ಮ ಒಳ್ಳೆ ಐಕ್ಯ ಇರೋದು ಅವಳಿಗೆ, ನಮಗಲ್ಲ. ಇದು ನಮ್ಗೇನಿದ್ರು ಇಷ್ಟೇ, ವೇದ ಓದೋದು ಇದು ಓದೋದು ಹೇಳೋದೇ ಹೊರತು ನಮ್ ಮಂದಮತಿ ಅರ್ಥ ಆಗಲ್ಲ ಅವ್ರಿಗೆ. ಎನ್ ನಾಸ್ತಿ ತದ್ ನೋಪಲಭ್ಯತೆ. ಯಾವುದು ಕಂಡು ಬರಲ್ವೋ ಅದು ಇಲ್ಲ ಅಂತ ಅಂತೀವಿ. ಕಂಡು ಬರೋದ್ರಿಂದ ಇದನ್ನು ಒಪ್ಕೊಳ್ಳೋದಿಲ್ಲ. ಹೇಗೆ ಮಲ್ದು ಕೊಂಬು ಕಂಡು ಬರೋದಿಲ್ಲವಾದ್ರಿಂದ ಇಲ್ಲ ಅಂತೀವಿ. ತಥಾ ನೋಪಲಭ್ಯತೆ ಬ್ರಹ್ಮ. ಮಲ್ದು ಕೊಂಬು ತೋರು ಬರೋದೇ ಇರೋ ಹಾಗೇನೆ ಬ್ರಹ್ಮ ತೋರು ಬರೋದಿಲ್ಲ. ಮಲ್ದು ಕೊಂಬಿದೆಯೇನೋ ಅದನ್ನ ಬ್ರಹ್ಮನು
ಇಲ್ಲ. ಯಾಕಲ್ಲ ತೋರ್ ಬರುವುದಿಲ್ಲವಾದ್ರಿಂದ ಹೇಳು ಧೈರ್ಯವಾಗಿ. ಬ್ರಹ್ಮ ಇಲ್ಲದಾನೆ? ಬ್ರಹ್ಮ ಇದೆಯಾ? ಗಂಧ ನೋಡಿದ್ಯಾ? ಮತ್ತೆ ಇದೆ ಅಂತೀಯಾ? ನೋಡ್ದೇನೆ ಇದೆ ಅನ್ಬೋದಾ? ಕಣ್ಣು ಕಾಣಿದ್ರೆ ಇದೆ ಅನ್ಬಿಡ್ತೀಯಾ? ಹಾಗಾದ್ರೆ ದೆವ್ವಭೂತ ಪಿಶಾಚಿ ಇದೇನು? ಕಣ್ಣು ಕಾಣಿದ್ರೆ ಇದೆ ಅನ್ಬೋದಲ್ಲ, ಇದೆ ಅಂದಿಲ್ಲ. ಕಣ್ಣು ಕಾಣದೆ ಯಾವುದು ಇದೆ ಅನ್ಬೋದು. ದೆವ್ವಭೂತ ಪಿಶಾಚಿ ಓಡಾಡ್ತಾ ಇದೆ ಅಂತ ಇಟ್ಕೊ. ಒಪ್ಕೋತೀಯಾ? ಇಲ್ಲ ಅಂತೀಯ. ಯಾಕೆ? ಕಾಣ್ತಾ ಇಲ್ಲ ಅಂತೀಯ. ಮತ್ತೆ ಅದೇ ಬ್ರಹ್ಮ ಕಾಣ್ತಾ ಇದ್ದೇ ಅದು ಇದೆ ಅಂತೀಯ. ಇದ್ಯಾವ ನ್ಯಾಯಮ್ಮ? ಕಾಣ್ದೇ ಇದ್ದದ್ದಿಲ್ಲ ಅಂತಂದ್ರೆ ಎಲ್ಲಕ್ಕೂ ಸಮಾನ. ಅದು ಕಾಣ್ದೇ ಇದ್ದದ್ದೆಲ್ಲ ಇಲ್ಲ ಅನ್ಬೇಕು. ಬ್ರಹ್ಮನು ಕಾಣಲ್ಲ, ಬ್ರಹ್ಮನು ಇಲ್ಲ ಅನ್ನೋ. ಏನಮ್ಮ ಅಪರ್ಣ, ಏನಮ್ಮ ಸಮಾಚಾರ? ಒಪ್ತೀರಾ? ಮ್ಯೂಟ್. ಆಮೇಲೆ 11 ಗಂಟೆಗೆ ಹೇಳೋಣ. ತಸ್ಮಾತ್ ವಿಶೇಷತೋ ಅಗ್ರಹಣ ನಾಸ್ತಿ ಇತಿ. ಅದನ್ನ ಸ್ಪೆಸಿಫಿಕ್ ಆಗಿ ತೋರ್ಬರುವುದಿಲ್ಲ. ಅದು ವಿಶೇಷವಾಗಿ ಇಂಥದ್ದು ಅಂತ. ಇದು ಮೊಬೈಲು ಕಪ್ಪಿಗಿದೆ, 5 ಇಂಚ್ 6 ಇಂಚ್ ಉದ್ದ ಇದೆ, 4 ಇಂಚ್ ಅಗಲ ಇದೆ ಅಂತ ತೋರ್ಬರು ಇದು ಇದೆ ಅಂತೀವಿ. ಹಾಗೆ ಬ್ರಹ್ಮ ತೋರು ಬರುವುದಿಲ್ಲವಾದ್ದರಿಂದ ಬ್ರಹ್ಮ ಇಲ್ಲ. ಇದೊಂದು ಪಕ್ಷ. ತನ್ನ ಅಂದ್ರು ಇವಾಗ ಸಿದ್ಧಾಂತ ಹಾಗಲ್ಲ, ತಪ್ಪು. ಯಾಕೆಂದ್ರೆ ಆಕಾಶಾದಿ ಕಾರಣತ್ವ ಬ್ರಹ್ಮಣ. ಬ್ರಹ್ಮ ಯಾಕೆ ಕಾಣಲ್ಲ ಅಂದ್ರೆ ಆಕಾಶಕ್ಕೂ ಕಾರಣ, ಅದನ್ನ ಕಾಣಲ್ಲ. ಆಕಾಶವೇ ಕಾಣಲ್ಲ, ಆಕಾಶವೇ ಕಣ್ಣಿಗೆ ತೋರಲ್ಲ, ವಿಷಯವಾಗಲ್ಲ. ಅಂತ ಆಕಾಶಕ್ಕೂ ಕಾಸು, ಅದಕ್ಕೂ ಕಾರಣ, ಮೂಲ ರೂಪ, ಮೂಲಭೂತ ವಸ್ತು. ಅದೇನ್ ಕಣ್ಣು ಕಾಣುತ್ತೆ? ಕಣ್ಣು ಕಾಣದೆ ಇದ್ ಮಾತ್ರಕ್ಕೆ ಇಲ್ಲ ಅಂತಂದ್ರೆ ಕಣ್ಣಿಗೆ ಕಾಣುತ್ತಾ? ಕಣ್ಣಿಲ್ವಾ? ಹಸಿವು ಬಾಯಾರಿಕೆ ಕಣ್ಣಿಗೆ ಕಾಣುತ್ತಾ? ಅದಿಲ್ವಾ? ಕಣ್ಣು ಕಾಣದೆ ಯಾವುದು ಇಲ್ಲ ಅಂದ್ಬಿಟ್ರೆ ಹಸಿವು ಬಾಯಾರಿಕೆ ಸಂತೋಷ ಭಯ ಯಾವುದು ಕಣ್ಣಿಗೆ ಕಾಣೋದೇ ಇಲ್ಲ. ನಾವಿಲ್ಲ ಅಂತೀವಾ? ಏನಯ್ಯ? ಕಣ್ಣಿಗೆ ಕಾಣದೆ ಹೋದ್ರೆ ಅದಿಲ್ಲ ಅನ್ನೋ ರೂಲ್ಸೇ ತಪ್ಪು, ಆ ನಿಯಮನೇ ತಪ್ಪು. ತುಂಬಾ ಇದೆ ಕಣ್ಣಿಗೆ ಕಾಣದೆ ಇರೋದು. ಅದು ನಾವು ಅನುಭವಿಸ್ತಾ ಇದ್ದೀವಿ. ಸಂತೋಷ ಭಯ ದುಃಖ ಹಸಿವು ಬಾಯಾರಿಕೆ ರಾಗ ದ್ವೇಷ ಯಾವುದು ಕಣ್ಣಿಗೆ ಕಾಣದ? ಅದು ಇದೆ. ಎಲ್ಲವೂ ಇದೆ ಅಂತ ಅರಿಯುತ್ತಿರೋ ಅರಿವು ಇದೆಯೋ ಇಲ್ವೋ? ಅಲ್ಲಪ್ಪ, ಅರಿಸಿಕೊಂಡ ಪ್ರಪಂಚ ಇದೆಯಂತೆ, ಅರಿವಾತನಿಲ್ವಂತೆ. ಇದೇನಮ್ಮ ಅರ್ಥ ಇದಕ್ಕೆ? ಎಲ್ಲವೂ ಯಾವುದೋ ಗೊತ್ತಾಗುತ್ತಿದೆಯೋ ಅದಿಲ್ವಂತೆ, ಏನ್ ಗೊತ್ತಾಗಿಸ್ಕೊಳ್ತಾ ಇದೆಯೋ ಅದಿದೆಯಂತೆ. ಗೊತ್ತಾಗಿಸಿಕೊಂಡದ್ದು ಗೊತ್ತು ಮಾಡಿಕೊಳ್ಳುವಾತನಿಂದಲೋ ಅಥವಾ ಗೊತ್ತಾಗಿಸಿಕೊಂಡದ್ರಿಂದ ಗೊತ್ತಾಗಿಸಿಕೊಂಡದ್ದು ಗೊತ್ತಾಗಿದ್ದಾಗಿದೆಯೋ? ಗೊತ್ತಾಗಿಸಿಕೊಂಡದ್ರಿಂದಲೇ ಗೊತ್ತಾಗಿಸಿಕೊಂಡದ್ದಾಗಿದೆಯೋ? ಗೊತ್ತು ಮಾಡಿಕೊಳ್ಳುವಾತನಿಂದ ಗೊತ್ತಾಗಿಸಿಕೊಂಡದ್ದು ಗೊತ್ತಾಗದದ್ದಾಗಿದೆಯೋ? ಏನಮ್ಮ ಇವು? ಗೊತ್ತಾಗಿಸಿಕೊಂಡದ್ದು ಎಚ್ಚರ, ಅದು ಪ್ರಪಂಚ. ಗೊತ್ತಾಗಿಸಿಕೊಂಡ ಪ್ರಪಂಚದಿಂದ ಇದೆ ಅನಿಸ್ಕೊಂಡಿದೆಯೋ? ಗೊತ್ತು ಮಾಡಿಕೊಳ್ಳುವಾತನಿಂದ ಗೊತ್ತು ಮಾಡಿಸಿಕೊಂಡದ್ದಾದ ಪ್ರಪಂಚ ಗೊತ್ತಾಗಿದೆ ಅಂತ ಅನಿಸ್ಕೊಂಡಿದ್ಯೋ? ಮತ್ತೆ ಗೊತ್ತಾಗಿಸಿಕೊಂಡ ಪ್ರಪಂಚ ಇದೆ ಅಂತ ಗೊತ್ತು ಮಾಡಿಕೊಳ್ಳೋ ಇವನಿಲ್ವಾ? ಅರ್ಥ ಏನು? ರೂಪ ಇದೆ ಕಣ್ಣಿಲ್ಲ ಅಂತ ಏನಂಗಾಯ್ತು? ರೂಪ ಕಾಣ್ತಾ ಇದೆ, ಕೆಂಪು ಬಿಳುಪು ಕಪ್ಪು ಕಾಣ್ತಾ ಇದೆ, ಅದು ಕಣ್ಣಿಲ್ಲ ಅಂದ್ರೆ ಅರ್ಥ ಇದೆಯಾ? ಪ್ರಪಂಚ ಇದೆಯಂತೆ, ಪ್ರಪಂಚ ನೋಡುವಾತನ ಇಲ್ವಂತೆ. ಅರ್ಥ ಇದೆಯಾ? ಈ ರೀತಿ ಉತ್ತರ ಕೊಡ್ತಾ ಇದ್ದಾರೆ. ಆಕಾಶಾದಿ ಕಾರಣತ್ವ, ಆಕಾಶ ಅವ್ಯಾಕೃತ ಪಂಚಭೂತ ಎಲ್ಲಕ್ಕೂ ಕಾರಣ. ನಾಸ್ತಿ ಬ್ರಹ್ಮ, ನಾಸ್ತೀತಿ ನಾ ಅಂತ. ಬ್ರಹ್ಮ ನಾಸ್ತೀತಿ ನಾ, ಬ್ರಹ್ಮ ಇಲ್ಲ ಅಂತಿಲ್ಲ ಅಂದ್ರೆ ಬ್ರಹ್ಮ ಇದ್ದೇ ಇದೆ, ಬ್ರಹ್ಮವೇ ಇರೋದು. ನೋಡಿ, ಯಾವುದು ಇದೆ ಅಂದ್ಕೊಂಡಿದೀವೋ ಅದನ್ನ ಇಲ್ಲ ಅಂತಾರೆ ವೇದಾಂತಿಗಳು. ಯಾವುದು ನಾವು ಇಲ್ಲ ಅಂತಿದೀವೋ ಅದೇ ಇರೋದು ಅಂತಾರೆ. ಕರೆಕ್ಟ್ ಉಲ್ಟಾ. ವೇದಾಂತಿಗಳಿಗೂ ನಮಗೂ ಎಷ್ಟು ವ್ಯತ್ಯಾಸ ಅಂದ್ರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದಾಗೆ. ನಾವು ಪ್ರಪಂಚ ಇದೆ ಅಂದ್ರೆ ಅದನ್ನ ಇಲ್ಲ ಅಂತಾರೆ, ನಾವು ಬ್ರಹ್ಮ ಇಲ್ಲ ಅಂದ್ರೆ ಬ್ರಹ್ಮವೇ ಇರೋದು ಅಂತಾರೆ. ಅಯ್ಯಪ್ಪ, ಇದೇನಮ್ಮ ಇದು? ಇಷ್ಟು ಉಲ್ಟಾ ನಮಗೂ ಅವ್ರಿಗೂ. ಬ್ರಹ್ಮ ಇಲ್ಲ ಅಂತ ಏನಿಲ್ಲ. ಶಂಕರಾಚಾರ್ಯ ಹೇಳ್ತಾರೆ ಬ್ರಹ್ಮವೇ ಇರೋದು, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವನಾಪರಃ. ಬ್ರಹ್ಮವೇ ಸತ್ಯ, ಜಗನ್ ಮಿಥ್ಯಾ. ಕಸ್ಮಾತ್ ಬ್ರಹ್ಮ ಇಲ್ಲ ಅಂತೇನಲ್ಲ. ಯಾಕೆ? ಆಕಾಶಾದಿ ಸರ್ವಂ ಕಾರ್ಯಂ ಬ್ರಹ್ಮಣೋ ಜಾತಂ ಗೃಹ್ಯತೆ ಎಂದು. ಆಕಾಶವೇ ಮುಂತಾದ ಎಲ್ಲಾ ಕಾರ್ಯವು ಬ್ರಹ್ಮದಿಂದ ಹುಟ್ಟಿದ್ದಾಗಿ ತೋರ್ಬರ್ತಾ ಇದೆಯಂತೆ. ಹೌದಾ? ತೋರ್ಬರ್ತಾ ಇದೆಯಾ? ಹೂ ಅಂತಾರೆ. ಆಕಾಶಾದಿ ಎಲ್ಲವೂ ಬ್ರಹ್ಮದಿಂದ ಹುಟ್ಟಿದ್ದಾಗಿ ತೋರ್ಬರ್ತಾ ಇದೆ ಅಂದ್ರೆ ಏನೋ ಕಾರಣ ಗುಣ ಕಾರ್ಯದಲ್ಲೆಲ್ಲ ಇದೆ ಅಂತ ಇದ್ದಾರೆ. ಏನಿದೆ? ಇದೇ ಇದೇ ನೋಡಿ. ಆಕಾಶ ಇದೆಯೋ ಇಲ್ವೋ? ಇರುವ ಆಕಾಶ, ಇರುವ ವಾಯು,
ಇರುವ ತೇಜಸ್ಸು, ಇರುವ ನೀರು, ಇರುವ ಭೂಮಿ. ಆ ಇರುವ ಅನ್ನೋದು ಯಾವ್ದ್ರದ್ದು? ಬ್ರಹ್ಮದ್ದು. ಎಲ್ಲದೂ ಹೇಗೆ ಕೇಸರಿ ಬಾತಲ್ಲಿ ಸಿಹಿ ಇದೆ, ಜಿಲೇಬಿ ಸಿಹಿ ಇದೆ, ಪಾಯಸದಲ್ಲಿ ಸಿಹಿ ಇದೆ, ಚಿರೋಟಿಲಿದೆ. ಆ ಎಲ್ಲ ಸಿಹಿ ಯಾವ್ದ್ರದ್ದು? ಸಕ್ಕರೆದು. ಅಲ್ಲೇ ನಮ್ಮ ಸಕ್ಕರೆ ಹಾಕದೆ ಹೋದ ಪಾಯಸ ತಿನ್ನಕ್ಕಾಗತ್ತಾ? ಈ ಪಾಯಸ ಬೇಡ, ಸಕ್ಕರೆ ಹಾಕಿಲ್ಲ, ಬೆಲ್ಲನ ಹಾಕಿಲ್ಲ ಅಂತೀರ. ಹಾಗೆ ಇರುವಿಕೆ ಇಲ್ಲವಾದರೆ ಅದು ತೋರಿಕೆ ಎಲ್ಲಿಂದ ಬರುತ್ತೆ? ಅದಕ್ಕೆ ಇರುವಿಕೆಯಿಂದ ತೋರಿಕೆಯೋ ಇಲ್ಲ ತೋರುತ್ತೋ? ನಿಮ್ ಭೂಮಿ ಇರುವ ಭೂಮಿ ತೋರ್ತಾ ಇದೆಯಾ, ಇಲ್ದೇ ಇರೋ ಭೂಮಿ ತೋರ್ತಾ ಇದೆಯಾ? ಇರೋದು ಅನ್ನೋದು ಏನಿದೆ ಇರುವಿಕೆ, ಪ್ಯೂರ್ ಬೀಯಿಂಗ್, ಶುದ್ಧ ಸತ್ಯ ಇದೆಯಲ್ಲ, ಅದು ಕಣ್ಣಿಗೆ ಕಾಣಲ್ಲ. ಯಾಕೆ ಹೇಳಿ? ಆ ಶುದ್ಧ ಇರುವಿಕೆ ಅನ್ನೋದಕ್ಕೆ ಬಣ್ಣ ಇಲ್ಲ. ಬಣ್ಣ ಇದ್ದೇ ಕಾಣ್ತಿತ್ತು, ಆಕಾರ ಇಲ್ಲ. ಆಮೇಲೆ ನಾಮ ಇಲ್ಲ. ಇರುವಿಕೆ ಇರೋದು ನಾಮ ಅಲ್ಲ. ಇರುವಿಕೆ ಇರೋದು ಇದರಲ್ಲಿಂದ ಆರೋಪ ಮಾಡಿದ್ದು. ಜಾತಿ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಸಂಬಂಧ ಇಲ್ಲ, ಸಾಮಾನ್ಯ ಅಲ್ಲ, ವಿಶೇಷವಲ್ಲ, ಏನೇ ಹೇಳಿದ್ರು ಅಲ್ಲ. ಕಾಲವಿಲ್ಲ, ಅದಕ್ಕೆ ರೂಪವಿಲ್ಲ, ಅದು ಎಲ್ಲದರಲ್ಲೂ ಅದಿದೆ. ನಮ್ಮ ಸ್ವತಂತ್ರವಾಗಿಯೂ ಇದೆ, ಎಲ್ಲವನ್ನು ಬಿಟ್ಟು ಇದೆ, ಎಲ್ಲದರಲ್ಲೂ ಇದೆ, ಎಲ್ಲವನ್ನು ಮೀರಿಯೂ ಇದೆ. ನಿದ್ದೆಯಲ್ಲಿ ಎಲ್ಲವನ್ನು ಬಿಟ್ಟಿರತ್ತೆ, ಎಚ್ಚರದಲ್ಲಿ ಎಲ್ಲವೂ ಸೇರ್ಕೊಂಡಿದೆ. ಸೇರ್ಕೊಂಡಾಗಲೂ ಅಂಟ್ಕೊಂಡಿರಲ್ಲ. ಅದು ಅದರ ವಿಶೇಷ. ಸೇರ್ಕೊಂಡಂತೆ ಕಾಣುತ್ತೆ. ಕಾಗದ ಸುಟ್ಟರು ಆ ಇರುವಿಕೆ ಸೋಡೋಕ್ಕಾಗಲ್ಲ. ಹುಲ್ಲು ಸುಟ್ಟರು ಹುಲ್ಲಿನ ಇರುವಿಕೆ ಸೋಡೋಕ್ಕಾಗತ್ತೋ? ಆಗ್ತಾನೋ? ಯಾಕೆ? ಗಡಿಗೆ ಹೊಡೆದ್ರೆ ಗಡಿಗೆ ಇರುವೆ ಹೋಗುತ್ತೋ ಇಲ್ವಾ? ಗಡಿಗೆ ಇರುವ ಗಡಿಗೆ ಅಂತ ಆಯ್ತು, ಗಡಿಗೆ ಹೊಡೆದೆ, ಇರುವಿಕೆ ಹೋಯ್ತೋ ಇಲ್ವಾ? ಆ ಮಣ್ಣು ಗಡಿಗೆ ಇರುವಿಕೆ ಹೋಯ್ತೋ ಇಲ್ವಾ? ಹೋಗಲಿಲ್ಲ, ಇರುವಿಕೆ ಹೋಗಲ್ಲ. ಘಟೆ ವಿನಷ್ಟೇ ಘಟಬುದ್ಧೌ ವ್ಯಭಿಚರಂತ್ಯಾಂ ಸದ್ಬುದ್ಧಿರಪಿ ವ್ಯಭಿಚರಿತಿ ಚೇತ್ ನ ಪಟಾದಾಪಿ ಸದ್ಬುದ್ಧಿ ದರ್ಶನಾತ್. ಸದ್ಬುದ್ಧಿರಪಿ ಘಟೆ ನಷ್ಟೇ ಘಟೆ ನದಿಶ್ಯತೆ ಇತಿ ನದಿಶ್ಯತೆ ಇತಿ ಚೇತ್ ನ ವಿಶೇಷ್ಯಾಭಾವಾತ್ ವಿಶೇಷಣ ವಿಷಯೀಸಾ ಸದ್ಬುದ್ಧಿ. ಇರುವಿಕೆ ಅನ್ನೋದನ್ನು ತಿಪ್ಪಲಾಗ ಹೊರದು ಇಲ್ಲ ಮಾಡೋಕ್ಕಾಗಲ್ಲ. ಇಲ್ಲ ಅನ್ನೋದು ಇದೆ ಅಂತಾಗತ್ತೆ. ಇಲ್ಲ ಅನ್ನೋದು ಇದೆಯೋ, ಇಲ್ಲ ಅನ್ನೋದು ಇಲ್ವೋ? ಇಲ್ಲ ಅನ್ನೋದು ಇದ್ಬಿಟ್ರೆ ಮತ್ತೆ ಅಲ್ಲೂ ಇದೆ ಇದೆ ಅಂತ ಆಯ್ತು. ಅಯ್ಯಪ್ಪ, ಎಂಥ ಇರುವಿಕೆ ಅಂದ್ರದು. ಇಲ್ಲ ಅನ್ನೋದು ಇದೆ ಅಂತ ತೋರ್ಬೇಕು. ಇಲ್ಲ ಅನ್ನೋದು ಇಲ್ಲ ಅಂದ್ರೆ ಮತ್ತೆ ಇದೆ ಅಂತ ಆಗತ್ತೆ. ಇಲ್ಲ ಅನ್ನೋದು ಇದೆ ಅಂತ ತೋರ್ಕೊಂಡು ಇದೆ ಅಂತ ಆಗತ್ತೆ. ಇಲ್ಲ ಅನ್ನೋದು ಇದೆ ಅನ್ನೋದು ಇಲ್ಲ ಮಾಡಿದೋಣ. ಈಗ ಇಲ್ಲ ಅನ್ನೋದು ಇಲ್ಲ ಅಂದ್ರೆ ಏನಾಯ್ತು? ಹೋಗಲ್ಲ ಅನ್ನೋದು ಇಲ್ಲ ಅಂದ್ರೆ ಏನೋ ಹೋಗ್ತಾನೆ ಅಂತ. ನಮ್ಗೆ ಇಲ್ಲ ಅನ್ನೋದು ಇಲ್ಲ ಅಂದ್ರೆ ಇದೆ ಅಂತ ಆಯ್ತು. ಇಲ್ಲ ಅನ್ನೋದನ್ನು ಇದೇ ಇದೆ, ಇದೆ ಇದೆ ಅಂತ ತೋರ್ತದೆ. ಇಲ್ಲ ಅನ್ನೋದು ಇದೆ ಅನ್ನೋದನ್ನ ಮರಮಾಚಕ್ಕೆ ಆಗಲ್ಲ, ತೆಗೆದಾಕಕ್ಕೆ ಆಗಲ್ಲ. ಅಂತ ಅದು ಯಾವ್ದ? ನಮ್ ಸ್ವರೂಪ. ನಾವು ಈ ಹೆಣ ನಾನು ಅನ್ಕೊಂಡ್ಬಿಟ್ಟು ಅದು ಮರ್ತ್ಬಿಟ್ಟಿದೀವಿ ಅಷ್ಟೇ. ಈ ನಾನು ಅಪರ್ಣ, ನಾನು ಸುಪರ್ಣ, ನಾನು ಸುಜಾತ, ನಾನು ಲಕ್ಷ್ಮಿ, ನಾನು ವಿಮಲ, ನಾನು ಸುಮಾ, ನಾನು ಸುರೇಶ ಅನ್ಕೊಂಡು ಕಲ್ಪಿತವಾದಂತಹ ಉಪಾಧಿಯನ್ನು ನಡ್ಕೊಂಡು ಮರ್ಸ್ಕೊಂಡ್ಬಿಟ್ವಿ, ಕಳ್ಕೊಂಡ್ಬಿಟ್ವಿ. ಇಂಥ ವಿವೇಕ ಅಂದ್ರೆ ವಿಚಾರವೇ ಇಲ್ಲ, ವಿವೇಕವೇ ಇಲ್ಲ. ಹಂಗೆ ಆಕಾಶಾದಿ ಸರ್ವಂ ಕಾರ್ಯಂ, ಆಕಾಶ ಆದಿ ಆಕಾಶ ವಾಯು ತೇಜಸ್ಸು ಎಲ್ಲಾ ಕಾರ್ಯವು ಬ್ರಹ್ಮದಿಂದ ಹುಟ್ಟಿದ್ದಾಗಿ ತೋರು ಬರುತ್ತಿದೆ ಅಂತ ಹೇಳಿದ್ರೆ ಅನುಭವಕ್ಕೆ ಅಂತ ಇದ್ದಾರೆ. ಗೃಹ್ಯತೆ ಕೈಹಿ ಅಸ್ಮಾಭಿ ಸರ್ವೈಹಿ, ನಮ್ಮೆಲ್ಲರಿಂದಲೂ ಎಲ್ಲವೂ ಅದು ಇದೆ ಅಂತ ಅದಕ್ಕೆ ಅಸ್ತಿತ್ವ ಕೊಡೋದು ನೀವು. ಕಲಸಿ ಹೋದ್ಕೊಳ್ಳೆ ಪಂಚಭೂತ ಬರುತ್ತೋ ಇಲ್ವಾ? ಕನಸಲ್ಲಿ ಆಕಾಶ ಇರುತ್ತೋ ಇಲ್ವಾ? ವಾಯು, ತೇಜಸ್ಸು, ನೀರು, ಭೂಮಿ, ಅದಕ್ಕೆಲ್ಲ ಕಾರಣ ಯಾರ? ನೀನಲ್ದೆ ಹೆಂಗೆ? ನೀನು ಎಚ್ಚೆತ್ಕೊಳ್ಳಿ, ಎಲ್ಲಿ ಹೋಯ್ತದಲ್ಲ, ನಿನ್ನೆಲ್ಲ ಅಡಗಬೇಕು. ನೀನ್ ಕಲಸಿ ಹೋದಾಗ ಎಚ್ಚರ ಇರುತ್ತೇನೋ? ಎಚ್ಚರ ಇದ್ಮೇಲೆ ಎಚ್ಚರ ಪ್ರಪಂಚ ಇರುತ್ತೇನೋ? ಪ್ರಪಂಚ ಇದ್ಮೇಲೆ ಜನ ಇರ್ತೇನೋ? ಅದು ನಾನು ಕಲಸಿಗೆ ಹೋದ್ರು ಕೂಡ ನನ್ನ ಮನೆ ಇರುತ್ತೆ, ನನ್ನ ದುಡ್ಡು ಇರುತ್ತೆ ಅನ್ಕೋತೀಯಾ? ಇರುತ್ತೋ ಇಲ್ವಾ? ಏನಮ್ಮ ಅಪರ್ಣ, ನೀವು ನಿದ್ದೆಯಲ್ಲಿದ್ದಾಗ ನಿಮ್ ಮನೆ, ನಿನ್ ಗಂಡ, ನಿನ್ ದುಡ್ಡು ಎಲ್ಲ ಇರುತ್ತೋ ಇಲ್ವಮ್ಮ? ಇದನ್ನು ತಪ್ಪು. ನಿದ್ದೆಗೆ ಹೋದಾಗ ಎಚ್ಚರ ಇರುತ್ತಾ? ಎಚ್ಚರವೇ ಇದೆ ಆದ್ಮೇಲೆ ಎಚ್ಚರದ ಒಳಗಿರುವ ಗಂಡ, ಮಕ್ಕಳು, ದುಡ್ಡು ಅದೆಲ್ಲ ಹೆಂಗಿರುತ್ತೆ? ನಿದ್ದೆ ಒಳಗೆ ಎಚ್ಚರ ಇರಲ್ಲ. ಎಚ್ಚರದಲ್ಲಿ ತೋರುವಂಥದ್ದು ಪ್ರಪಂಚ. ಪ್ರಪಂಚದೊಳಗೆ ತೋರೋದು ನಮ್ಮನೆ, ನಮ್ಮೂರು. ಎಚ್ಚರವೇ ಇದೆ ಆದ್ಮೇಲೆ ಪ್ರಪಂಚವೇ ಇದೆ ಆದ್ಮೇಲೆ ಅದೆಂತ ಇರುತ್ತೆ? ಭ್ರಾಂತಿ ಅದು. ಯಾವುದೂ ಇಲ್ಲ. ನಾನೊಬ್ಬನೇ ಯಾವಾಗಿರೋ ಹೊಂದಲ್ಲ. ಆಕಾಶಾದಿ ಸರ್ವಂ ಕಾರ್ಯ ಎಲ್ಲವೂ ಕೂಡ ಬ್ರಹ್ಮಣೋ ಜಾತೆ ಹೊತ್ತೆ ತೋರುತ್ತದೆ. ಯಸ್ಮಾತ್ ಜಾಯಿತೆ ಕಿಂಚಿತ್ ತದಸ್ತೀತಿ ದೃಷ್ಟಂ ಲೋಕೆ.
ಯಥಾ ಘಟಾಂಕುರಾದಿ ಕಾರಣಂ ಮೃದ್ಬೀಜಾದಿ. ಯಾವುದರಿಂದ ಏನಾದ್ರೂ ಹುಟ್ಟಿದ್ರೆ ಲೋಕದಲ್ಲಿ ಅದು ಇದೆ ಅಂತ ಅನ್ಸ್ಕೊಳುತ್ತೆ. ಹೇಗೆ ಅಂದ್ರೆ ಗಡಿಗೆ, ಮೊಳಕೆ ಮುಂತಾದವುಗಳು ಮಣ್ಣು, ಬೀಜ ಇವುಗಳಿಂದ ಹುಟ್ಟತ್ತೆ. ಮಣ್ಣಿನಿಂದ ಗಡಿಗೆ ಹುಟ್ಟತ್ತೆ, ಬೀಜದಿಂದ ಮೊಳಕೆ ಹುಟ್ಟತ್ತೆ. ಅವಾಗೇನಾಯ್ತು, ಮೊಳಕೆ ಇದೆ ಅಂದ್ರೆ ಬೀಜ ಇರಲೇಬೇಕು, ಗಡಿಗೆ ಇದೆ ಅಂದ್ರೆ ಮಣ್ಣು ಇರಲೇಬೇಕು, ಅದು ಆಕಾಶಾದಿಗಳಿದೆ ಅಂದ್ರೆ ಅದಕ್ಕೆ ಕಾರಣವಾದ ಬ್ರಹ್ಮ ಇರಲೇಬೇಕು. ಕಾರಣವಿಲ್ಲದೆ ಕಾರ್ಯ ಇರತ್ತಾ? ಮೊಟ್ಟೆ ಇಲ್ದೇನೆ ಕೋಳಿ ಬರುತ್ತಾ? ಅದು ಕೋಳಿ ಇಲ್ದೇನೆ ಮೊಟ್ಟೆ ಬರುತ್ತಾ? ಸಾಧ್ಯವೇ ಇಲ್ಲ. ಕಾರಣವಿಲ್ಲದೆ ಕಾರ್ಯ ಉಂಟಾಗಲ್ಲ. ಕಾರ್ಯವಾದ ಜಗತ್ ಕಾಣ್ತಾ ಇದೆ ಅಂದ್ರೆ ಕಾರ್ಯಸ್ಯ ಜಗತಃ ಕಾರಣಂ ಕಿಂಚಿದ್ ವಸ್ತು ಭವಿತವ್ಯಮೇವ ಯದ್ಯಪಿ ಅಸ್ಮಬುದ್ಧಿಗೋಚರತ್ವಂ ಅತೀತಂ ನಾಸ್ಮಬುದ್ಧಿಗೋಚರಂ ತತ್ ತಥಾಪಿ ತದಸ್ತೀತ್ಯೇವೋಪಲಬ್ಧವ್ಯಃ ನೋ ಚೇತ್ ಕಾರ್ಯಸ್ಯ ಜಗತಃ ಅಸತ್ವಂ ಪ್ರಸಜ್ಯೇತ. ಅಸತಃ ಉತ್ಪದ್ಯಮಾನಂ ಚೇತ್ ಇದಂ ಜಗತ್ ಅಸದನ್ವಿತಮೇವ ಗೃಹ್ಯೇತ. एवं खलु सुवर्णेन उत्पन्नं कुण्डलादिकं यथा सुवर्ण अन्वितमेव गृह्यते तद् असतः उत्पन्नं चेत् इदं जगत् असदन्वितमेव गृह्येत. परन्तु तथा गृह्यते वा? सदन्वितमेव गृह्यते इत्यतः सदैव कारणम् अस्य जगतः. अर्थ आಯ್ತದ? ಅರ್ಥ ಮಾಡ್ಕೊಳ್ಳ. तस्मात् आकाशादि कारणत्वाद् अस्ति ब्रह्मा. ಪಾಯಿಂಟ್ ನಂಬರ್ 1 ಹುಡುಕೊಂಡು ಹೋಗ್ತಾರೆ. ಮೊದಲನೇ ನಂಬರ್ ಏನು? ಆಕಾಶಾದಿಗಳಿಗೆ ಕಾರಣವಾಗಿದೆ, ಆದ್ದರಿಂದ ಆ ಬ್ರಹ್ಮ ಇದೆ, ದೇವರಿದ್ದಾನೆ, ಪರಮಾತ್ಮ ಇದ್ದಾನೆ ಅಂತ. ಅದು ದೇವರು ಪರಮಾತ್ಮ ಅಂದ್ರೆ ಏನೋ ಬೇರೆ ಅನ್ಸುತ್ತೆ. ಆತ್ಮ ಅಂದ್ರೆ ತಾನು ಅಂತ ಆಗುತ್ತೆ. ಯಾವ ಪದ ಬೆಟರು? ಇವಾಗ ಯಾವ ಪದವೂ ಆಪ್ಟ್ ಅಲ್ಲ, ಯೋಗ್ಯವಲ್ಲ. ಆದರೂ ಇರೋದ್ರಲ್ಲಿ ಆ ಒಂದು ಪರಮಾರ್ಥ ತತ್ವಕ್ಕೆ ದೇವರು ನೋಡುವ, ಆ ಭಗವಂತ ನೋಡುವ, ಆತ್ಮ ನೋಡುವ, ಬ್ರಹ್ಮ ನೋಡುವ, ಯಾವ ಪದ ಆದ್ರೆ ನಮಗೆ ಜಾಸ್ತಿ ಇದು ತುಂಬಾ ಒಂದ್ಸಲ ಒಂದು ಫೀಲಿಂಗ್ ಆಗುತ್ತೆ. ಅದಿದೆ ಅನ್ಸುತ್ತೆ. ಯಾವ ಹೆಸರು? ಆತ್ಮನೇ ಹತ್ರ ಅಲ್ವಾ? ಯಾಕೆ ಸ್ವಲ್ಪ ನಮ್ಮದು ಹತ್ರ ಅಲ್ವಾ? ದೇವರು ಅಂದ್ರೆ ಬರುತ್ತೆ. ಬ್ರಹ್ಮ ಅಂದ್ರೆ ಸ್ಟರ್ನ್ ಆಗ್ಬಿಡ್ತೀವಿ, ಬ್ರಹ್ಮ ಅಂದ್ರೆ ಸ್ಟರ್ನ್ ಆಗ್ಬಿಡ್ತೀವಿ, ದೇವ್ರನ್ನ ಹಿಂಗ್ ಮಾಡ್ಬಿಡ್ತೀವಿ, ಭಗವಂತ ಅಂದ್ರೆ ಅಪ್ಪ ಅಂತೀವಿ. ಆತ್ಮ ಅಂದ್ರೆ ತಾನೇ, ಅಲ್ಲಿ ಏನು ಅನ್ಕೊಳಕ್ಕೆ ಏನು ಇಲ್ಲ. ಎಷ್ಟು ಹಿತವಾಗಿದೆ, ಪ್ರೆಸೆಂಟ್ ಆಗಿದೆ. ನಿಯರೆಸ್ಟ್ ನೋಡು, ಆತ್ಮೇತ್ಯಗೋಪಾಸೀತ ಅತ್ಮಹ್ಯತೆ ಸರ್ವ ಏಕಂ ಭವಂತಿ. ಆತ್ಮನಾಗಿದ್ರಲ್ಲಿ ಅವನು ಅತ್ಯಂತ ಪ್ರೇಷ್ಠ. ಏನ್ ಹೇಳಿ? ಪ್ರೇಷ್ಠ ಅಂದ್ರೇನು? ಪ್ರಿಯತಮ. ಪ್ರಿಯ ಪ್ರೇಯಾನ್ ಪ್ರೇಷ್ಠ. ಎಲ್ಲಕ್ಕಿಂತ ಪ್ರಿಯತಮ ನಮ್ಮ ಆತ್ಮನೇ, ನಮ್ಮ ಸ್ವರೂಪ. ಅದಕ್ಕೆ ಹೆಂಡತಿ ಬೇಕು, ಅದಕ್ಕೆ ಗಂಡ ಬೇಕು, ಅದಕ್ಕೆ ಮಕ್ಕಳು ಬೇಕು, ಅದಕ್ಕೆ ದುಡ್ಡು ಬೇಕು, ಅದಕ್ಕೆಲ್ಲ. ಆದಿಲ್ದೇ ಅದು ಯಾವ್ದು ಬೇಡ. ಎಲ್ಲ ಹೆಂಡತಿ ನಂಗೆ ಭಾಳ, ನನ್ನ ಹೆಂಡತಿ ಕಟ್ಟೋದು ಭಾರಿ ಪ್ರೀತಿ. ಕಳ್ಳನ ಮಗನೇ, ನಿನಗೋಸ್ಕರ ಹೆಂಡತಿ ಪಿಸೋದು. ಯಾವ ಹೆಂಡತಿಗೋ ಯಾರು ಪಿಸಲ್ಲ. ನಂಬರ್ ಒಂದು ಕಳ್ಳ ನೀವು, ನಿನ್ನ ನಂಬ ಹಾಗಿಲ್ಲ. ಭಾಳ ಹೆಂಡತಿ ಪ್ರೀತಿಸ್ತೀನಿ ಇಂದು ಮೋಸಗಾರ, ಭಾರಿ ಮಕ್ಕಳನ್ನ ಪ್ರೀತಿಸ್ತೀನಿ ಇಂದು ಮೋಸಗಾರ, ಭಾರಿ ಗಂಡನ ಪ್ರೀತಿ ಮೋಸಗಾರ, ಎಲ್ಲ ಸುಳ್ಳು ಹೇಳೋರೆ, ಎಲ್ರು ಕಳ್ಳರ, ಎಲ್ರು ಬರೀ ವಂಚಕರ, ಎಲ್ಲರೂ ಆತ್ಮ ಪ್ರೇಮಿಗಳೇ, ಎಲ್ಲರಿಗೂ ಆತ್ಮನ ಇಷ್ಟವಾಗಿರೋದು. ಆತ್ಮ ಅತ್ಯಂತ ಪ್ರಿಯತಮ. ತದೇತ ಪ್ರೇಯ ಪುತ್ರ ಪ್ರೇಯೋ ವಿತ್ತಾತ್ ಪ್ರೇಯೋನ್ಯಸ್ಮಾತ್ ಸರ್ವಸ್ಮಾತ್ ಅಂತರತರ ಎದೆಯಮಾತ್. ಎಲ್ಲ ಆತ್ಮ ಭಗವಂತ ಒಬ್ಬ ಹೃದಯದಲ್ಲಿ ಕೂತ್ಕೊಂಡು ಅತ್ಯಂತ ಪ್ರಿಯನ ಇದ್ದಾನೆ. ಇಂಥ ಪ್ರೇಷ್ಠ ಪ್ರಿಯತಮ. ಅವನು ಅವತಾರ ಮಾಡ್ದ ಅಂದ್ರೆ ಕೃಷ್ಣ ರೂಪದಿಂದ ಹೇಗಾಗಬೇಡ. ಅವನು ಬಂದ ಅಂದ್ರೆ ಅಯ್ಯೋ ಆ ಭಗವಂತ, ಅಯ್ಯಪ್ಪ ರಾಮ ಸ್ವಾಮಿ ಎಲ್ಲಿಯಪ್ಪ ಬಾರೋ. ಆಯ್ತಾ ಟೈಮ? ನಿಸ್ಮಣ ಇನ್ನು ಹೇಳ್ಬೇಕಾ? ಸಾಕಲ್ಲಮ್ಮ, ಓವರ್ಲೋಡ್ ಆಯ್ತಂತೆ.